ನಿಮ್ಮ ಮನೆಗೆ ಹೆಸರಿಡಕ್ಕೆ ಯಾರು ಬರ್ತಾರಂತವಾ? ಎಲ್ಲರೂ ಬರ್ತಾರಂತವೆ. ನಮ್ಮ ಅತ್ತಿ ಮಾವ, ನಮ್ಮ ನೆಗೆಣ್ಣಿ, ನಮ್ಮ ಸಣ್ಣ ಮಾವ ಅವ್ರಿಷ್ಟರು ಬರ್ತಾರ. ಮತ್ತು ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಇರ್ತಾರಲ್ವ ನಮ್ಮ ಅತ್ತಿ ಮಾವಂದ್ರದ್ದು, ಅವ್ರನ್ನೆಲ್ಲರನ್ನೂ ಸೇರಿ ಕರ್ಕೊಂಬರಕತ್ತಾರಂತ. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಒಂದಿಷ್ಟು ಜನ ಕರ್ಕೊಂಬರ್ತಾರಂತವೆ. ಹಂಗಾರ ಭಾಳ ಜನಕ್ಕೆ ಅಡುಗೆ ಮಾಡ್ಸಕ್ಕೆ ಹೇಳಿದ್ದು ಚಲೋನ ಆತ್ ಬಿಡಂಗಾರ. ನಾಳೆ ಮೂರ ಚುಚ್ಚಾಕದು ಬರ್ತಾರವ. ಕಿವಿವು ಒಳ್ಳೆ ಮಸ್ತ್ ಅದಾವ ನೋಡಿ, ಎರಡು ಹುಡುಗರಿಗೂ ತಂದಿದ್ದು ಗಟ್ಮುಟ್ ಅದಾವ. ನಂಗಾರ ಭಾಳ ಇಷ್ಟ ಅದು ನೋಡು. ನಂಗೂ ಇಷ್ಟ ಆತ್ವೇ ಅಮ್ಮ. ನಾಳೆ ಮುಂಜಾನೆ ಬರಕ್ಕೆ ಎಲ್ಲಾರು ಕಾಣ್ತತ್ವ. ಬೆಳಗ್ಗೆ ಜಲ್ದಿನ ಜಳಕ ಮಾಡಿಬಿಡ್ರಿ, ಆ ಹುಡುಗರಿಗೂ ಎರ್ಯಾಕೆ ಬರ್ತೈತಿ. ಆಮೇಲೆ ಕೊಬ್ಬರಿ ಬಟ್ಲ ಎಲ್ಲಿ ಅಡ್ಕಿ ದಕ್ಷಿಣ ಇಟ್ರೆ ಅವ್ರ ಕಿವಿ ಚುಚ್ಚಿ ಹೊಕ್ಕಾರ. ಆಮೇಲೆ ಉಲ್ಪಿ ಕೊಡ್ಬೇಕು ನೋಡುವ, ಅವ್ರು ಅಕ್ಸಾಲ್ರು ಬರ್ತಾರಲ್ಲ ಕಿವಿ ಚುಚ್ಚಕ್ಕೆ, ಕೊಡ್ಬೇಕು ಅವ್ರಿಗೆ. ಹ್ಞೂ ರೀ ಮೋಶಿ, ಉಲ್ಪಿ ಕೊಡ್ಬೇಕು. ಆಮೇಲೆ ಇವ್ರಿಬ್ರಿಗೂ ಮನ್ಯಾಗ ಇರಕ್ಕೆ ಹೇಳೇನ್ರಿ. ಅಂದ್ರೆ ಒಂದೊಂದು ಹುಡುಗರನ್ನ ಒಬ್ಬೊಬ್ರು ಕರ್ಕೊಂತಾರ, ಸೋದರ ಮಾವನ್ ತೊಡಿ ಮೇಲೆ ಕಿವಿ ಚುಚ್ಚಿ ಬಿಡ್ತಾರಂತ. ಹ್ಞೂ, ಕೊಬ್ಬರಿ ಬಟ್ಲೆದಾಗ ಈ ಕಿವಿವು ಚುಚ್ಚಿಡ್ಬೇಕ. ಅವ್ರು ಅದನ್ನ ತೊಗೊಂಡು ಚುಚ್ತಾರ. ಯಾಕಂದ್ರೆ ಕೊಬ್ಬರಿ ಬಟ್ಲ ಅಂದ್ರೆ ಅದ್ರಾಗ ಕೊಬ್ಬರಿ ಎಣ್ಣೆ ಇದ್ದಂಗೆ ಇರ್ತದೆ ನೋಡು, ಹುಡುಗರ ಕಿವಿಗ ಏನು ತ್ರಾಸ ಆಗಂಗಿಲ್ಲ. ಆಮೇಲೆ ಆಕಿಂದ 5 ನೀರು ಆದು ಇಲ್ಲ? ಹ್ಞೂ ರೀ, ಮುಗ್ದೈತ್ರಿ 5 ನೀರು. ಮನಿ 5 ನೀರು ಅನ್ನೋದಕ್ಕೆ ನೆನಪಾತ್ ನೋಡು. ಇವು ಎರಡು ಹುಡುಗರು ಅದಾವಲ್ಲ, ಒಮ್ಮೆ ನಗ್ತಾವು ಒಮ್ಮೆ ಅಳಗ್ತಾವು. ಹಂಗ ಒಂದೊಂದ್ಸಲ ಒಂದೊಂದು ರೀತಿ ಮಾಡ್ತಾವ ನೋಡು. ಒಂಥರ ಎಷ್ಟು ಚಂದ ನಗ್ತಾವಂತಿದಿ. ಏನಾಗೈತಿ ಯಾಕೆ ನಗಕತ್ತಾವ ಅನಿಸತಿ. ಒಮ್ಮೊಮ್ಮೆ ಹಂಗ ಅಳ್ತಿರ್ತಾವ. ಅದವ ಅವತ್ತು ಹೇಳಿಲ್ಲ ನಿಂಗೆ 5 ದಿವಸ ಮುಂದೆ. ಅವತ್ತಿಂದ 3 ತಿಂಗಳು ನಿನ್ನ ಮಕ್ಳು ಶಟ್ವಿ ಕೈಯಾಗ ಸಿಕ್ಕಾರ ಅಂತ ಹೇಳಿ ಆಕಿ ಕೈಯಾಗ ಇರ್ತಾವು. ಹುಡುಗರ್ನ ಆಡ್ಸೋದು, ನಗ್ಸೋದು, ಮತ್ತೆ ಅಳ್ಸೋದು ಎಲ್ಲ ಮಾಡ್ತಾಳಕಿ. ಹಂಗ ನೀ ಹುಡುಗರ ಕೈನ ನೋಡಿದ್ರ ಉಗುರ್ನಾಗ ಮಣ್ಣು ಇರ್ತೈತಿ ನೋಡಿಯೇನ? ಹುನ್ರಿ ಮೋಶಿ, ಉಗುರ್ನಾಗ ಮಣ್ಣು ಇರ್ತೈತಿ ನೋಡ್ರಿ. ಎಷ್ಟು ಅವೇನು ಹೊರಗೆ ಆಡಕ್ಕೆ ಹೋಗವೇನ ನೋಡ್ರಿ. ಹಂಗಾರ ಎಲ್ಲ ದೇವ್ರ ಆಟ. ಅದು ದೇವ್ರು ಹುಡುಗರ್ನ ಆಟ ಆಡಿಸ್ತಿರ್ತಾನಂತ. ಆಮೇಲೆ ಅವಕ್ಕೆ ಕೆಲಸ ಹಚ್ತಾನಂತವ, ಮಣ್ಣು ಹೊರಕ ಎಲ್ಲ ಹಚ್ತಾನಂತ. ಅದಕ್ಕೆ ಕೈಯಾಗ ಹಂಗ ಮಣ್ಣು ಉಗುರ್ನಾಗ ಸಿಕ್ಕೊಂಡಂಗಾಗಿರ್ತೈತಿ. ಅವು ಚಂದಾಗಿ ಕೆಲಸ ಮಾಡಿದ್ರೆ ದೇವ್ರು ಅವಕ್ಕೆ ಬೇಕಾಗಿದ್ದಂಥದ್ದು ಏನಾರ ಕೊಡ್ತಾನಂತ. ಅದಕ್ಕೆ ನಗ್ತಾವಂತವು. ಆಮೇಲೆ ಅವ್ರು ಚಂದ ಕೆಲಸ ಮಾಡಿಲ್ಲ ಅಂದ್ರೆ ಹೊಡಿತಾನಂತ ದೇವ್ರು, ಅದಕ್ಕೆ ಅಳ್ತಾವಂತವು. ಹಂಗ ಅಂತಾರವಾ ಸುಮ್ಮನೆ. ಅದನ್ನ ಯಾರು ನೋಡಿರ್ಬೇಕು ನೋಡ್ರಿ. ಹೌದಲ್ರಿ, ಎಷ್ಟು ಚಂದ. ನಾನು ಭಾಳ ಕೇಳೇನ್ರಿ ಇವನ್ನ. ಆಮೇಲೆ ಬೇ ಅಮ್ಮ, ನೀನು ಅವತ್ತು ಹೇಳಿದ್ದಿ ನೋಡು 5 ದಿವಸ 6 ದಿವಸ. ಯವ್ವ, ಅವತ್ತರ ನನಗೆ ಎಷ್ಟು ಹೆದರಿಕೆ ಬಂದಿತ್ತು ರಾತ್ರಿ. ಅಯ್ಯ ಹುಚ್ಚುಡ್ಗಿ, ಅದ್ರಾಗ ಏನೈತೆ ಹೆದ್ರದು? ಅದವ ನೀ ಹೇಳಿದ್ದಲ್ಲ ರಾತ್ರಿ ಹಣೆ ಬರಕ ದೇವಿ ಬರ್ತಾಳಂತಂದು ಹೇಳಿ. ಆಕಿ ಬರೋ ಮುಂದ ಆಕಿಗೆ ಅಡ್ಡಾಗಿ ಯಾರು ಮಕ್ಕೋಬಾರ್ದು. ಆಮೇಲೆ ಬಾಗ್ಲಾ ತೆಗ್ದಿದ್ದೇ ಇರ್ಬೇಕು. ಆಮೇಲೆ ಆ ಹುಡುಗರ್ಗ ಯಾರು ಅಡ್ಡಿರ್ಬಾರ್ದು. ಅದೆಲ್ಲ ಕೇಳಿ ನನಗೆ ರಾತ್ರಿ ನಿದ್ದಿನ ಹತ್ವಲ್ದಾಗಿತ್ತವ ಎಷ್ಟೋ ಹೊತ್ತು ತನಕ. ಅಯ್ಯ ಹುಚ್ಚುಡ್ಗಿ, ನಾವು ಇಲ್ಲೇ ಇದ್ವಲ್ಲೇನ, ನಾನು ನಿಮ್ಮವ್ವ. ಆದ್ರೂ ಬೇ ನನಗೆ ಎಷ್ಟೊತ್ತನ ನಿದ್ದಿನ ಹತ್ತಿದ್ದಿಲ್ಲ. ಅದ್ರಾಗ ಬೇರೆ ನೀ ಹೇಳ್ಬಿಟ್ಟಿದ್ದಿ ಎಲ್ಲರೂ ಮಕ್ಕೊಂಡ ಮೇಲೆ ಬಂದು ಬರ್ದು ಕಾಳಕ್ಕೆ ಅಂತಂದು ಹೇಳಿ ಪೆನ್ನು ಬುಕ್ಕು ಎಲ್ಲ ಇಲ್ಲೇ ಇಟ್ಟಿತ್ತು, ದೀಪ ಹಚ್ಚಿಟ್ಟಿತ್ತು. ಅವು ಏನೇನ ಪದ್ಧತಿ ಮಾಡಿದ್ರಲ್ಲ ಅವತ್ತು. ರಾತ್ರಿ ಯಾವಾಗ ನಿಂತೈತೆ ಏನವ ನನಗೆ ಗೊತ್ತೇ ಇಲ್ಲ. ಹಂಗ ಅಂತಾರವ. ಅವು ಎಷ್ಟು ನಿಜಾನ ಎಷ್ಟು ಸುಳ್ಳ ನಮಗೂ ಗೊತ್ತಿಲ್ಲ, ಆದ್ರೆ ನಂಬಬೇಕು. ಅವತ್ತಿನ ದಿವಸ ರಾತ್ರಿ ದೇವಿ ಹಣೆ ಬರಕ್ಕೆ ಬರ್ತಾಳ ಅಂತಾರವ. 5ನೇ ದಿವಸದ ರಾತ್ರಿ. ಅವತ್ತಿಂದ 3 ತಿಂಗಳವರೆಗೂ ಹುಡುಗರು ಶಟ್ವಿ ಕೈಯಾಗ ಸಿಗ್ತಾವು ಅಂತ ಹೇಳ್ತಾರವ. ಮತ್ತು ಅದು ಕರೆ ನಾನು 5ನೇ ದಿವಸದಿಂದ ಹುಡುಗರು ನಗಾಕ ಚಾಲು ಮಾಡಿರ್ತಾವು. ಒಂದೊಂದು ಹಂಗ ನಿದ್ದಿಗಣ್ಣಾಗ ಅಳತಿರ್ತಾವು. ಹೆಚ್ಚು ಕಮ್ಮಿ 3 ತಿಂಗಳ ತನಕ ಇರ್ತಾವ ನೋಡುವ. ಹೌದೇ ಅಮ್ಮ, ಅವತ್ತು ನೀ ಹೇಳಿದಲ್ಲ ಅವತ್ತಿಂದ ನಾನು ನೋಡಾಕತ್ತೀನಿ. ಹುಡುಗರು ಒಮ್ಮೊಮ್ಮೆ ಅಳ್ತಾವು ಒಮ್ಮೊಮ್ಮೆ ನಗ್ತಾವು. ಒಂಥರ ವಿಚಿತ್ರ ಅನಿಸ್ತತಿ. ಯಾರು ಇದನ್ನೆಲ್ಲ ಮಾಡಿರ್ಬೇಕು ಅದಲ್ಲ. ನಿನ್ನ ಮೊಮ್ಮಕ್ಳು ಎರ್ಕೊಂಡು ಚಂದಾಗಿ ನಿದ್ದೆ ಹೊಡ್ಯಾಕತ್ತ ನೋಡುವ. ಈಗ ಮೂರ ಚುಚ್ಚಕ್ಕದು ಬಂದ್ರೆ ಚುಚ್ಚಿದ ಕೂಡಲೇ ಅಳಕ್ಕೆ ಚಾಲು ಮಾಡ್ತಾವ. ಪಾಪ ಎಷ್ಟು ನೋವಾಕೈತೆ ಏನ್ರಿಪ್ಪ. ಹಂಗ ಒಂದೀಟ ಕುಯ್ ಅಂದಂಗೆ ಮಾಡ್ತಾವ. ಆಮೇಲೆ ಮತ್ತೆ ಸುಮ್ಮನೆ ಹಾಕವು. ಈಗ ಚುಚ್ಚೋದು ಸರಿ ಐತಿ. ಯಾಕಂದ್ರೆ ಕಿವಿಗೇನಾರ ಹಿಂಗೆ ಕಡ್ದಂಗೆ ಆತು ನೋವಾತು ಅಂದ್ರೆ ಕೈಯಿಂದ ಮುಟ್ಕೊಳ್ಳೋದು ಗೊತ್ತಾಗಂಗಿಲ್ಲಲ್ಲ. ಅದಕ್ಕೆ ಅಷ್ಟೇನು ತ್ರಾಸ ಆಗಂಗಿಲ್ಲ. ಮತ್ತೊಂದು 5-6 ತಿಂಗಳಿಗೆ ಚುಚ್ಚಿದ್ರೆ ಕಿವಿ ಅದು ಮುಟ್ಕೊಂತಿರ್ತಾವಲ್ಲ, ಅವು ಮತ್ತೆ ನೋವಾಕೈತಿ. ಮತ್ತೆ ಒಮ್ಮೊಮ್ಮೆ ಕ್ಯೂ ತುಂಬ್ಕೊಂಡಂಗೆ ಆಕೈತಿ. ಹೌದು, ಈಗ ಚುಚ್ಚೋದು ಚಲೋ ರೀ. ಎಷ್ಟೊತ್ತಿಗೆ ಬರ್ತಾರಂತವಾ? ಏನು ನೋಡ್ಬೇಕ್ರಿ. ಈಗ 9-10 ಗಂಟೆಗೆ ಬರ್ತಾರ ಅಂತ ಹೇಳಿದ್ದ ನಮ್ಮ ಮೋನ. ಇನ್ನೇನು ಬರೋ ಹೊತ್ತಾಗಿರ್ಬೇಕ್ರಿ. ಅವ್ವ ಎಲ್ಲ ತಯಾರೈತಿಲ್ಲ? ಬಂದ್ರಪ್ಪ, ಚಲೋ ತಗೋ. ಇಲ್ಲೇ ಹುಡುಗರು ಅದಾವ. ಹೆಂಗಿದ್ರು ಅವ ಎಲ್ಲೋಗ್ಯಾನ? ರಮೇಶನ್ನು ಕರಿ. ಇಬ್ರು 2 ಹುಡುಗರನ್ನ ತೊಡಿ ಮೇಲೆ ಕರ್ಕೋರಿ, ಅವರು ಚುಚ್ತಾರ. ಅವ ಶರವ, ಆಕಿ ಕಾವೇರಿಗೆ ಹೇಳಿ ಕೊಬ್ಬರಿ ಬಟ್ಲ ಮತ್ತು ಉಲ್ಪಿ ಮತ್ತು ಎಲ್ಲಿ ಅಡ್ಕಿನ ದಕ್ಷಿಣ ಇಟ್ಟು ಕೊಡ್ಬೇಕು. ಕೊಬ್ಬರಿ ಬಟ್ಲದಾಗ 3 ಚುಚ್ಕೊಂಡು ತೊಗೊಂಬರ್ರಿ. ಆಯ್ತು. ಯವ್ವ ನೀ ಏನೇನು ನೋಡು, ಆ ಹುಡುಗಿನ ಕೊಟ್ಟು ಹೋಗಿಲ್ಲ. ಕರ್ಕೋಪ. ಹೋಗ್ಬೇವ, ಏನೇನು ಬೇಕು ತೊಗೊಂಬೋ. ಕಾವೇರಿ ಎಲ್ಲ ತೆಗ್ದಿಟ್ಟಿಯಾ? ಹ್ಞೂ ರೀತಿ, ಎಲ್ಲ ತಯಾರೈತ್ರಿ. ಬರ್ರಿ ಒಳಗೆ. ರಮೇಶನ್ ಕರಿಯೋ. ರಮೇಶ, ರಮೇಶ ಬಾ ಇಲ್ಲೇ. ಬಂದೆ ಅಣ್ಣ. ಬಾಯ್ ಕುಂದ್ರ ಬಾ. ಇಲ್ಲೇ ಕುಂದ್ರಿ ಸೋಫಾ ಮೇಲೆ. ಇಲ್ಲ ಬ್ಯಾಡ್ ತಗೋರಿ, ನನಗಲ್ಲೇ ಅದ್ರ ಮೇಲೆ ಕುಂತ್ರ ಕಿವಿಯದು ಚುಚ್ಚಕ್ ಸರಿಯಾಗಂಗಿಲ್ಲ. ಇಲ್ಲೇ ಕೆಳಗೆ ಕುಂತು ಬಿಡ್ತೀನಿ. ಆತ್ರಿ ಬರ್ರಿ ಹಂಗಾರ. ನೋಡಪ್ಪ ಯಪ್ಪ, ಮೊದಲು ಚಂದಾಗಿ 2 ಕಿವಿಗ ಗುರ್ತ ಮಾಡ. ಮೊದಲ ಹೆಣ್ಣು ಹುಡುಗೈತಿ, 2 ಹುಡುಗರಿಗೂ ಚಂದಾಗಿ ಕರೆಕ್ಟಾಗಿನ ಕಿವಿಗ ಗುರ್ತ ಮಾಡಿ ಕಿವಿ ಚುಚ್ಚು. ಹ್ಞೂನ್ರಿ ಅಮ್ಮರ, ನಾ ಕಿವಿ ಚುಚ್ಚಿದ್ದು ಒಟ್ಟ ಪೇಲ ಆಗಿಲ್ರಿ. ನೋಡ್ರಿ ನಾ ಹೆಂಗ್ ಕಿವಿ ಚುಚ್ಚಿದ್ರು ಅಂತ ಹೇಳಿ. ಯಾಕಂದ್ರಪ್ಪ ಹುಡುಗಿಯರಲ್ಲ ಜೀವನ ಪೂರ್ತಿ ಕಿವಿಯಾಗಿನೂ ಹಾಕೊಂತಾರ. ನೀ ಎತ್ತತ್ಲಾಗಾರ ಒಂದ್ ಮ್ಯಾಲೆ ಒಂದ್ ಕೆಳಗ ಚುಚ್ಬಿಟ್ರ ಪಾಪ ತ್ರಾಸ ಆಕೈತಿ. ಇಲ್ರಿ, ಕರೆಕ್ಟಾಗಿ ಮಾರ್ಕ್ ಮಾಡಿ ಕಿವಿ ಚುಚ್ಚೋದನ್ನ ತಗೋರಿ. ಎಲ್ಲಾ ಐಟಮ್ ತರ್ಬೇಕಿತ್ರಿ. ತರಕ ಹುಡುಗರ್ನ ತೊಡಿ ಮೇಲೆ ಕರ್ಕೊಂತೀರಾ? ಹ್ಞೂನ್ರಿ. ಯಪ್ಪ ರಮೇಶ ಕರ್ಕೊಯ್ನು. ಕುಂದ್ರಪ್ಪ ನೀನು. ಬಡ ತೊಂಬರವಾಲೆ ಬಂದು ಕುಂತಾರ, ಮುಗಿಸ್ಬಿಡೋಣ ಅಂತ ಒಂದಿಷ್ಟು ಟೈಮ್. ಚಲೋ ಐತಿ ರೂಪ. ಬವ ಇಲ್ಲೇ ಕಿವಿಗ ಗುರ್ತ್ ಮಾಡ್ಯಾರ, ಸರಿ ಅದಾವ ಇಲ್ಲ ಅಂತ ನೋಡಿ ಹೇಳೋರಿ. ಅಣ್ಣ ಅದು ನೋಡ್ಯಾರಲ್ಲ ಬಿಡ್ಬೇಮ್ಮ, ಎಲ್ಲ ಸರಿನೇ ಇರ್ತೈತಿ. ಅವರ ಮಾಡ್ಯಾರಂದ್ರ ನಾವು ನೋಡೇ ಮಾರ್ಕ್ ಮಾಡೇವ್ ತಗೋ, ಎಲ್ಲ ಕರೆಕ್ಟ್ ಐತಿ. ಯಮ್ಮ ಕಿವಿ ಚುಚ್ಚದ್ ನೋಡಾಕ ಹೆದರ್ಕಿ ಬರ್ತೈತಿ. ನಾ ಒಳಗೆ ಹೋಗ್ಯಾನವಾ. ಅಯ್ಯ ಹುಚ್ಚುಡ್ಗಿ, ಅದೇನ್ ದೊಡ್ಡ ಇಟೈಟ್ ಇರ್ಬೇಕು ಹಚ್ಚಿದಂಗ ಆಕೈತಿ. ಅವ ಕುಯ್ಯಂದ ಮತ್ತೆ ಸುಮ್ಮಕ್ಕವ್ವ, ಅದಕ್ಕೆ ಯಾಕೆ ಹೆದರ್ಬೇಕು? ಇಲ್ಲಪ್ಪ, ನಾ ಒಳಗೆ ಹೋಗ್ಯಾನ. ಹೋಗ್ವಾ. ಅಮ್ಮ ಎಲ್ಲಿ ಇಡ್ಲಿರಿ ಇದನ್ನ? ಇಲ್ಲ ತಾರ್ವಾ, ಇಲ್ಲಿಡ್ಬಾ. ನಿಮ್ ಕೈಯಾಗ ಕೊಡ್ಲಿರಿ?
ಹ್ಞೂ ಕೊಡಿರಿ. ಇದು ಎಲ್ಲಿ ಇರ್ಕಿ ದಕ್ಷಿಣೆ ಎಲ್ಲಿ ಇರ್ಲಿರಿ ಮೋಶಿ ಅಂದ್ರೆ ಈಗ ಕೊಡ್ಲಾ ಆಮೇಲೆ ಕೊಡ್ಲಿರಿ ಈಗ ಇಲ್ಲೇ ಮುಂದಿಡ ಆಮೇಲೆ ಕೊಡಾಕ್ ಬರ್ತೈತೆ ತುಲ್ಪಿ ಜೋಡಿ ಇಲ್ಲೇ ಇಡ್ತೇನೆ ನೋಡ್ರಿ ತುಲ್ಪಿ ಅಂತ ತಗೊಂಡ್ಬರ್ತೇನೆ ತಡ್ರಿ ಓಯ್ ಗುಂಡಾ. ಚುಚ್ಚಾಕತ್ತೀರಿ ಅಂತ ಹ್ಞೂನ್ರಿ ಹುಷಾರಿಪ್ಪ. ಚುಚ್ಚಾಕತ್ತೇನೆ ಹಿಡ್ಕೋ. ಹ್ಞೂ ರೀ ಹೋತಪ್ಪ ಹೋಗಪ್ಪ ಹೋತು ಕಡೆ ಒಂದು ಹಿಡಿಪ ಪಟ್ನ ಮಾಡಿಬಿಡ್ತೇನೆ. ಓತಪ್ಪ ಕೊಬ್ಬರಿ ಬಟ್ಲನ್ನ ಮೂರೇನಪ್ಪ. ಹಾ ಕಡೆ ಕಿವಿ ಒಂದು. ಆತ್ ನೋಡಪ್ಪ. ಇಲ್ಲಿ ಕೊಡ್ರಿ ಅವ್ನ ನನ್ನ ರೂಪನ್ ಕಡೆ ಕೊಡ್ತೇನೆ ಅಂತ ಹಾಲು ಕುಡಿಸಿ ಮಲಗಿಸ್ತಾಳ ಇವ್ನಿಗೆ ಆಗೈತ್ರಿ ಒಂದ್ ಈಟ ಕೊಬ್ಬರಿ ಎಣ್ಣೆ ಸವರ್ರಿ, ಆಮೇಲೆ ಈಗ ಬೇಡ. ಅವಾಗ ಒಂದೊಂದ್ ಹನಿ ಕೊಬ್ಬರಿ ಎಣ್ಣೆ ಬಿಡ್ರಿ ಕಿವಿಗ, ಏನಾಗಂಗಿಲ್ಲ. ಬಾರ ಬಾರ ಬಂಗಾರ ನೀವೊಂದ್ ಈಟ ಈ ಕಡೆ ಬಂದ್ಬಿಡ್ರಿ ಅದು. ಕರ್ಕೋವ ರೂಪಾಯಿನ. ಅಯ್ಯ ಹುಡುಗಿ ಯಾಕೆ ಅಳಕತ್ತಿದ್ದಿ? ಅಯ್ಯ ಹುಡುಗಿ ಇಷ್ಟು ಸೂಕ್ಷ್ಮ ಆದ್ರೆ ಹೆಂಗವ? ಅಷ್ಟ ಆತವ ಅವಾಗ ಅಷ್ಟ ಅಳ್ತಾವ ಆಮೇಲೆ ಸುಮ್ಮನೆ ಬಿಡ್ತಾವ, ಏನಾಗಂಗಿಲ್ಲ. ಅಕ್ಕಿಂದ ಆಗಿರ್ಬೇಕು ಕರ್ಕೊಂಡ್ ಬರ್ತೇನೆ ತಡಿ. ಅಕ್ಕಿನ ಚುಚ್ಚದಾತೇನ್ರಿ? ಆತ್ ನೋಡುವ ಈಕಿನೂ ಕರ್ಕೊಂಡು ಹೋಗ ಅವ್ರ ಕಡೆ ಕೊಡು. ಯಪ್ಪ ಇದು ಉಲ್ಪಿ ತಗೋ. ತಂಬರಿ ಅಕ್ಕರ. ಕಾವೇರಿ ಅದು ದಕ್ಷಿಣೆಯನ್ನು ಕೊಡುವ. ಎಲ್ಲ ಒಂದು ಕವರ್ನ ಹಾಕೊಡ್ತೀರೇನ್ರಿ ಅಕ್ಕರ? ಹ್ಞೂ ಈಗ ತಂದೇರಿ. ನೋಡುವ ಇವತ್ತ ಹುಡುಗರ್ದು ಕಿವಿ ಚುಚ್ಚದೈತಿ. ನಿಮ್ಮ ಮಾವ ಎಲ್ಲಿ ಹೋಗ್ಯಾರನ? ಅದು ಹೊಲ್ದಾಗನ ಒಂದಿಟ್ಟು ಕೆಲಸ ಐತಿ ಹೋಗ್ ಬರ್ತೇನೆ ಅಂತೇಳಿ ಹೋದ್ರಿ. ಕಳಿ ಕೀಳಾಕ ಆಳ್ ಬರ್ತೇವಿ ಅಂದಿದ್ರಂತ್ರಿ, ಅದಕ್ಕೆ ನೋಡ್ಕೊಂಡ್ ಬರಕ್ ಹೋಗ್ಯಾರ. ಇರ್ಲಿ ತಗೋವಾ, ಇದೆಲ್ಲ ಹೆಣ್ಮಕ್ಳದು ಸೋದ್ರ ಮಾವಂದ್ ಕೆಲಸ, ಅವಂದೇನೈತಿ ನೋಡಲ್ ಬಂದ ಬಿಟ್ಟ. ಆತ ಕಿವಿ ಚುಚ್ಚದ ಯಾವು ಕಳಿ ಕೀಳಾಕ ಆಳ್ ಬರ್ತೇನೆ ಅಂದಿದ್ರ, ಅದಕ್ಕ ಮತ್ತ ಹೊಂದಿಸ್ ಬರ್ಬೇಕಲ್ಲ, ರೊಕ್ಕ ಇಲ್ಲ ಬಿಟ್ರ ಹಂಗವ. ಕಳಿ ಅರ ಎಷ್ಟೊಂದ್ ಬೆಳೆದೈತಿ ಹೊಲ್ದಾಗ, ಮಳಿ ಬಂದಿದ್ದಕ್ಕ ಬರೋಬ್ಬರಿ ಬೆಳೆದ್ ಬಿಟ್ಟೈತಿ. ಎಲ್ಲಾ ಸ್ವಚ್ಛ ಮಾಡ್ಸಿ ಇನ್ನ ಏನಾರ ಹಾಕ್ಬೇಕು ಇನ್ನು ಹೊಲ್ದಾಗ. ಅದಕ್ಕ ಈಗ ಕೆಲ್ಸಕ್ಕೆ ಹಚ್ಚೆ ಬಂದ್ಬಿಟ್ಟೆ ಅವ್ರನ್ನ, ಇಲ್ಲಾಂದ್ರೆ ಎಲ್ಲಾ ಕಿತ್ತ ಮರಯ. ಮತ್ತ ಹೆಸರದು ಏನ್ ಹುಡುಕಿರಿ? ಏನೇನ್ರಿಪ್ಪ ರೂಪಾರ್ ಮನೆಗ ಹೆಸರು ಹುಡುಕಿ ಹೇಳ್ತೇವಿ ಅಂದಾರ ಅಂದ್ಲಕಿ. ಆಕಿನೂ ಒಂದೆರಡು ಹೆಸರು ಸೆಲೆಕ್ಟ್ ಮಾಡಿಟ್ಟಾಳ, ನೋಡ್ಬೇಕು ಏನಾಕೈತೇನ. ಹೆಸರ್ನ ಈಗ ಹುಡುಕಿ ಒಂದ್ ಕಡೆ ಬರ್ದಿಡ್ರಿ. ಅವ್ನಿಷ್ಟು ರೂಪಾನ್ ಕಡೆ ಕೊಟ್ರ ಆಕಿ ಗಂಡನ ಮನೆಗ್ ಮಾತಾಡ್ತಾಳ. ಎಲ್ಲಾ ಸೇರಿ ಅವ್ರ ಫೈನಲ್ ಮಾಡಿ 2 ಹೆಸರು ಹುಡುಕಿ ಹೇಳ್ತಾರ. ಅದರಿ ಮಾವ ಏನ್ ಹೆಸರು ಇಡ್ಬೇಕ್ರಿ? ಹುಡುಗ ಆಕಾಶ್ ಅಂತಿಡ್ರಪ್ಪ. ಹೌದಡ ಚಂದ ಹೆಸರು ಆಕಾಶ. ಚಿರಂಜೀವಿ ಹೆಂಗೈತ್ರಿ? ಚಿರು ಅಂತ ಕರಿಬಹುದು ಹೌದಲ್ರಿ? ಇವ ಹೇಳ್ಕೊಂತ ಹೋದ್ರೆ ಎಲ್ಲಾ ಹೆಸರು ಚಂದ ಅನ್ಸಕತ್ತಾವ ನೋಡಿ, ಏನ್ ಹೆಸರು ಇಡ್ಬೇಕೇನವ? ಮತ್ತ ಆಕಿಗ ಸಮೃದ್ಧಿ ಅಂತ ಇಟ್ರಿ. ಸಮೃದ್ಧಿ ಎಲ್ಲಾರ ಬಾಯಿಗೂ ಕರೆಕ್ಟ್ ಬರ್ಬೇಕಲ್ಲವಾ? ಅದಕ್ಕ ಏನೇನೈತಿ ಎಲ್ಲಾ ಹೆಸರು ಬರ್ದಿಡ್ರಿ. ಮಾತಾಡಿ ಯಾವ್ದಾರ ಒಂದು ಫಿಕ್ಸ್ ಮಾಡಕ್ ಬರ್ತೈತಿ. ಅಷ್ಟ್ ಮಾಡ್ರವ, ಹೆಸರೆಲ್ಲ ಒಂದ್ ಕಡೆ ಬರ್ದು ಲಿಸ್ಟ್ ಮಾಡಿಡ್ರಿ, ಆಮೇಲೆ ನೋಡಕ್ ಬರ್ತೈತಿ ಯಾವ ಹೆಸರು ಅಂತ ಹೇಳಿ. ಯಪ್ಪ ರಮೇಶ, ಇಷ್ಟ್ ಕಡೆ ಅಡ್ಡಾಡಿದಿ, ನಿನಗೆ ಯಾವ ಹೆಸರು ಗೊತ್ತಿಲ್ಲನ? ಯವನ ಆಗ್ಲೇ ಎಷ್ಟೊಂದ್ ಹೆಸರಕಿನ ಕೈಯಾಗ ಬರ್ದು ಕೊಟ್ಟು ಬಂದೇನಿ. ಯಾವ ಹೆಸರು ಸೆಲೆಕ್ಟ್ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಈ ಹುಡುಗರ್ಗ ಹೆಸರು ಸೆಲೆಕ್ಟ್ ಮಾಡೋದ ಬಾರಿ ದೊಡ್ಡ ಕೆಲ್ಸ ನೋಡು. ಇನ್ನೂ 2 ದಿನ ಟೈಮ್ ಐತಿ ನಮ್ಗ, ಅಷ್ಟೊಳಗೆ ಸೆಲೆಕ್ಟ್ ಮಾಡಿ ಫೈನಲ್ ಮಾಡ್ಬಿಡೋಣ ತಗೋರಿ. ನೋಡ್ರಪ್ಪ ಎಲ್ಲಾರ ಬ್ಯಾಗು ಕರೆಕ್ಟ್ ಬರುವಂತದ್ದು 2 ಚಂದ ಹೆಸರಿಡ್ರಿ. ಅವ ಕಾವೇರಿ ನನಗ 1 ಕಪ್ ಚಾ ಕೊಡುವ. ಹ್ಞೂ ರೀ ಮಾವ ಈಗ ತಂದೇರಿ. ಶರವ ಬಡ ಬಡ ಹುಡುಗರ್ನ ಕರ್ಕೊಂಬಾವ, ಎಣ್ಣೆ ಕಾಸಿದ್ರ ಎರ್ದ್ ಬಿಡೋಣಂತ. ಕಾಸಲ್ರಿ ಮೋಶಿ, ಅದ ಹುಡುಗರ್ನ ಕರ್ಕೊಂಬರೋಣ ಅಂತ ಹೊಂಟಿದ್ದೆ. ಕೂಸು ಬಾಣ್ತಿ ತಯಾರ ಬಿಟ್ರ ನಮ್ದು ಅರ್ಧ ಕೆಲಸ ಮುಗ್ದಂಗ. ಅದಕ್ಕೆ ನಿನ್ನೆ ಕಡ್ಲಿಕಾಳು ನೆನೆ ಹಾಕಿರಿಲ್ವಾ? ಮತ್ತೆ ಇವತ್ತು ಬೇಕವು ಕಾವೇರಿ ಎಲ್ಲ ನೆನೆ ಹಾಕ್ಯಾಳ್ರಿ. ಕೂಸು ಬಾಣ್ತಿದ್ದು ಜಳಕತ್ತಂದ್ರ ನಮ್ ಕೆಲಸ ಮಾಡ್ಕೊಳಕ್ ನಮ್ಗೆ ಹಗರ ಆಕೈತಿ. ಆತು ಹಂಗಾರ ನಡಿ ಹುಡುಗರ್ನ ಕರ್ಕೊಂಬಾ, ಎಣ್ಣೆ ಹಚ್ಚಿ ಎರ್ದ್ ಬಿಡೋಣಂತ. ಅಯ್ಯ ಇನ್ನೂ ಏನು ತಯಾರ ಮಾಡಿಲ್ಲ ನೀವು? ಯಾವಾಗ ಹೊತ್ತಾತ? ಇನ್ನೊಂದು 8 ಹೊತ್ತಿಗೆ ಜನ ಬರಕ್ ಚಾಲು ಮಾಡ್ತಾರ. ಇನ್ನು ಯಾವಾಗ ನೀವು ಇವನ್ನೆಲ್ಲ ಅಲಂಕಾರ ಮಾಡೋರು? ಹ್ಞೂನ್ರಿ, ಈಗ ಕೂಸು ಬಾಣ್ತಿನ ಎರ್ದ್ವಿ ಅಂತ ಅಂದ್ರೆ ಆಮೇಲೆ ನಮ್ ಕೆಲಸ ಮಾಡ್ಕೊಳಕ್ ಹಗರ ಆಕೈತಿ, ಅದಕ್ಕೆ ಹೊಂಟಿದ್ದೆ. ಏನು ಇನ್ನೂ ಅವ್ರ ಇಬ್ರದ್ದು ಜಳಕಾಗಿಲ್ಲ? ತಗೋ ಯಾವಾಗ ಮಾಡ್ತೀರೇನ? ಇನ್ನೊಂದು 8 ಹೊತ್ತಿಗೆ ಅಂತಂದ್ರೆ ಬೀಗ್ರು ಬರ್ತಾರ. ಈಗ ಫೋನ್ ಹಚ್ಚಿದ್ರು ನಂಗೆ ಬಿಟ್ಟೇವಂತ ಹೇಳಿ. ಅಯ್ಯೋ ಹೌದೇನ್ರಿ? ಹಂಗಾರ ಬಡ ಬಡ ಕೆಲಸ ಮಾಡ್ಕೊಂತೇನೆ. ಅವ ಕಾವೇರಿ ಎಲ್ಲ ಬಡ ಬಡ ಮಾಡೋ, ಒಂದಿಟ್ಟು ಅವಸರ ಮಾಡ. ಚಾ ನಾಷ್ಟ ಅಂತ ತಯಾರು ಮಾಡಿಡಿ, ಈಗ ಬೀಗ್ರು ಬರಾಕತ್ತಾರಂತ. ಬಂದ್ ಕೂಡ್ಲೆ ಚಾ ನಾಷ್ಟ ಹಾಕೊಟ್ಟು ಬಿಡೋರಿ. ಹ್ಞೂನ್ರಿ ಅತ್ತಿ. ನಡಿ ದೊಡ್ಡ ಕೆಲಸ ಮಾಡ್ಕೊಂಡು ನೋಡ್ರಿ. ಸುಮ್ಮನಿರಿ ನೀವು, ಹಿಂಗೆ ಮೇಲೆ ಕುಂತೆಲ್ಲ ಹೇಳಕ್ ಹೋಗ್ಬೇಡ್ರಿ. ಪದೇ ಪದೇ ಹಿಂಗೆ ಹೇಳಕತ್ರ ನಂಗೆ ತಲೆನೋ ಓಡಂಗಿಲ್ಲ. ಏನಾರ ಮಾಡ್ಕೊಳ್ರಿ. ನೀವು ಸುಮ್ ಕುಂತ್ರಲ್ಲ, ಹೋಗ್ರಿ ಹೂ ಅವು ಏನೇನ್ ಬೇಕು ನೋಡ್ರಿ, ತಗೊಂಬರ್ರಿ. ಪೂಜಾ ಸಾಮಾನೆಲ್ಲ ತಂದು ಹೊಂದಿಸಿಡ್ರಿ. ಏನ್ ನಾವ್ ಅಷ್ಟ ಮಾಡ್ಬೇಕೇನ ಹೆಣ್ಮಕ್ಳು? ನೋಡುವ ಮಾರ್ಕೆಟಿಗೆ ಗಂಡ್ಮಕ್ಳು ಹೋಗ್ಯಾರ, ಮನ್ಯಾಗಿನ ಕೆಲಸ ನೀವು ಹೆಣ್ಮಕ್ಳು ನೋಡಾಕತ್ತೀರಿ. ನಂದೇನೈತಿ? ಈಗ ಅಲಂಕಾರ ಮಾಡ್ಬೇಕಲ್ಲ, ನೀವೆಲ್ಲ ಜೋಡ್ಸಿಟ್ರ ಪಾಪಕಿ ಬಂದು ಕಾವೇರಿ ಎಲ್ಲ ಹೊಂದಾಣಿಕೆ ಮಾಡ್ತಾ. ಅಲಂಕಾರ ಮಾಡಕ ಆಕಿಗೂ ಒಂದಿಟ್ಟು ಟೈಮ್ ಸಿಗ್ತೈತಿ. ಕರೆದ್ರೇನ್ರಿ ಅತ್ತಿ? ಇಲ್ವಾ, ನಿಮ್ಮ ಮಾವು ಒಂದಿಟ್ಟಿಲ್ಲೇ ಏನೇನ್ ಮಾಡ್ಬೇಕು ನೋಡು, ತಯಾರಿ ಮಾಡಿಡ್ರಿ ಅಂತ ಹೇಳಕತ್ತಿದ್ದೆ. ಅಂದ್ರ ನೀನು ತೊಟ್ಲಕ್ಕ ಹೂ ಅದು ಸುತ್ತಿ ಅಲಂಕಾರ ಮಾಡ್ತೆ ಅಂತ. ಹೌದ್ರಿ ಮಾವಾರ, ಇದು ಗುಡ್ಸಿ ವರ್ಷೇನ್ರಿ. ಒಂದಿಟ್ಟು ತೊಟ್ಲ ಅದು ತಂದು ಇಟ್ಬಿಟ್ರೆ ನಾನು ಅಡಿಗೆ ಮನೆಗಿನ ಕೆಲಸ ಮುಗಿಸ್ಕೊಂಡಿಲ್ಲ ಅಲಂಕಾರ ಮಾಡಕ ಬಂದು ನಿಂತು ಬಿಡ್ತೇನೆ. ಆತ್ವಾ ಹುಡುಗರ್ನು ಕರಿತೇನೆ ತಗೋರಿ, ಇಷ್ಟು ಸೇರ್ ಮಾಡಕ್ ಬರ್ತೈತಿ. ಯವ್ವ ಎಲ್ಲಿ ಹುಡುಗರ ಇಂಥ ಹಬ್ಬದಾಗ ಆಟಾಡ ಕತ್ಬಿಟ್ಟಿರ್ತಾವ ಎಷ್ಟ್ರು ಸೇರಿ. ಇರ್ಲಿ ತಗೋ, ನಾನ ಮಾಡ್ತೇನಂತ, ನೀ ಆಮೇಲೆ ಡೆಕೋರೇಷನ್ ಮಾಡು. ಹ್ಞೂನ್ರಿ ಮಾವಾರ. ಶಾರಿ ಇನ್ನೂ ಇಲ್ಲೇ ನಿಂತಿಯಲ್ಲ? ಕೂಸು ಬಂಟಿಗೆ ಎರಿಬೇಕು ಹೊತ್ತಾಗತ್ತೆ ತನ್ನಕತ್ತಿದ್ದಿ, ಹೋಗು. ಹಾ ಹೌದಲ್ರಿ. ಕಾವೇರಿ ನೀ ಒಳಗಿಂದ ಏನೈತೆ ನೋಡ್ಕೋವ. ನಾನು ಇನ್ನೊಂದು ಅರ್ಧ ತಾಸ್ನಾಗ ಅಂದ್ರೆ ಇಲ್ಲೇ ಹೊಂದಾಣಿಕೆ ಮಾಡಿ ಇಟ್ಬಿಡ್ತೇನಂತ. ಅಷ್ಟೊತ್ತಿಗ ಇಬ್ರು ಬರ್ತಾರ ಗಂಡ್ಮಕ್ಳು, ಹೂವು ಹಣ್ಣು ಏನೇನ್ ಬೇಕು ನೋಡಿ ಪೂಜಾ ಸಾಮಾನು ತರಕ್ ಹೋಗ್ಯಾರ. ನೀ ಡೆಕೋರೇಷನ್ ಮಾಡಕ್ ಚಾಲು ಮಾಡ್ಬಿಡು. ಹ್ಞೂನ್ರಿ ಮಾವಾರ, ನಾ ಈಗ ನಾಷ್ಟ ಚಾ ಮಾಡಿಟ್ಟು ಬಂದ ಬಿಡ್ತೇನ್ರಿ. ಅವ್ರು ಬಂದ್ರಂದ್ರೆ ಅವ್ರಿಗೆ ಕೊಟ್ಟಾಕಿನ ಡೆಕೋರೇಷನ್ ಮಾಡ್ತೇನೆ. ಅಂದಂಗ ಅಪ್ಪೆಲ್ಲಿ ಹೋದ? ಪರಮೇಶ ಚಲೋ ಆತ್ ನೋಡಪ್ಪ ನೀನ್ ಇಲ್ಲಿ ಬಂದಿದ್ದು. ಅಪ್ಪ ನಿಮ್ಗೆ ಹುಡ್ಕಕತ್ತಿದ್ದೆ ನಾನು, ನೀವು ನಾನು ಹುಡ್ಕೊಂಬಂದಿರಲ್ಲ. ಇಲ್ಪ ಅದು ತೊಟ್ಲಾನ ಅಲಂಕಾರ ಮಾಡ್ಬೇಕಿತ್ತಲ್ಲ, ಇಲ್ಲಿ ತಂದಿಡಂತ ಹೇಳಿದ್ಲು ಕಾವೇರಿ. ತರಾಕಂತ ಹೋದ್ನಪ್ಪ, ಏನ್ ವಜ್ಜೆ ಐತಂತಿದ್ಯದು. ನಾನು ಒಬ್ಬನ ಕೈಗ ಆಗೋ ಕೆಲಸ ಅಲ್ಲಿ ಬಿಡೋದು. ಎಂತ ಗಡ್ಡುಳಿರೋ ತೊಟ್ಲ ಮಾಡ್ಸಿರ್ಪ.
ಹೌದಪ್ಪ ನಾವು ಮುದ್ದಾಮ್ ನಿಂತು ಅಂತ ಚಲೋ ತೊಟ್ಲನ ಮಾಡ್ಸ್ಕೊಂಡ್ ಬಂದೇವಿ. ಭಾರಿ ಐತ್ ಬಿಡು ಗಟ್ಟುಳ್ಳೇದು. ನೀವು ಕುಂದ್ರಿಪ್ಪ, ನಾನು ಅಣ್ಣ ಸೇರಿ ಇಡ್ತೇವಂತ. ಭಾಳ ವಜ್ಜೈತದ. ನಡೀರಪ್ಪ ಎಲ್ರು ಸೇರ್ ಮಾಡಿದ್ರ ಬಡ ಬಡ ಹಾಕೋ ಕೆಲಸ. ಅಣ್ಣ ಬಾವು ತೊಟ್ಲ ತಂದು ಇಡೋಣಂತ. ಹೌದು ಇದ ಈಗರ ಕಾವೇರಿ ಹೇಳಿ ಕಳ್ಸಿದ್ಲಿ ನನ್ಗ. ಅವು ಭಾಳ ವಜ್ಜೆ ಅದಾವಲ್ಲ, ಅಪ್ಪರ ಕೈಗೆ ಒಬ್ರಿಗ ಎತ್ತಕ್ಕ ಹೋಗಂಗಿಲ್ಲ ಅಂತ ಹೇಳಿ ಬಂದೆ. ಅಪ್ಪರ ನೀವು ಕುಂದ್ರಿ, ನಮ್ದು ಹೊರಗಿನ ಕೆಲಸ ಎಲ್ಲ ಆಗೈತಿ. ಹೂವು ಹಣ್ಣು ಪೂಜಾಕ್ಕೆ ಏನೇನ್ ಬೇಕಲ್ಲ ಎಲ್ಲ ತಂದೇವಿ. ನೀವು ಕುಂದ್ರಿ, ಏನೇನ್ ಮಾಡ್ಬೇಕು ಹೇಳ್ರಿ, ನೀವು ಹೇಳ್ದಂಗೆ ಮಾಡ್ತೇವೆ. ಆತ್ಪ. ಅಪ್ಪ ಇಲ್ಲೇ ಇಡೋನೇನ್ರಿ? ಈ ಚೆಕ್ ತಂದು ಇಡ್ಬರ್ರಿ, ಅಂದ್ರೆ ಯಾರು ಇಡ್ಬೇಕಲ್ಲ ಜಕ ಸಾಲೋಂಗಿಲ್ಲ. ಇಲ್ಲೇ ಇಡ್ರಿ ಸಾಕು, ಆ ಕಡೆ ಇನ್ನೊಂದು ಇಡಾಕ್ ಬರ್ತೈತಿ. ಕಾವೇರಿ ಏ ಕಾವೇರಿ, ಏನ್ರಿ? ನೋಡು ತೊಟ್ಲ ಅದು ಇಟ್ಕೊಟ್ಟೇವಿ, ಬಡ ಬಡ ಎಲ್ಲ ತಯಾರಿ ಮಾಡ. ಹ್ಞೂನ್ರಿ, ಹೂ ಅದು ತಂದಿಲ್ಲಲ್ಲ ಇಟ್ಬಿಡ್ರಿ, ನಾನು ಡೆಕೋರೇಷನ್ ಮಾಡ್ತೇನೆ. ನೋಡ್ ಕಾವೇರಿ, ಇವನು ಇಲ್ಲೇ ಇಟ್ಬಿಡನ ಕೆಳಗ. ಇಲ್ಲ ಇಡ್ರಿ ಎಲ್ಲ. ಹೂ ಒಳ್ಳೆ ಭಾರಿ ಮಸ್ತ್ ಸಿಕ್ಕಾವ್ ಬಿಡ್ರಿ. ಇವಿಷ್ಟು ಹುಡ್ಕಾಕ ಎಷ್ಟು ಅಡ್ಡಾಡೆ ಹೋಗೋತ್ತೇನ. ಅಲ್ಲೇ ಒಬ್ರು ಪರಿಚಯ ಇದ್ರಿ ನಂಗೆ ಹೂ ಮಾರವ್ರು, ಅವ್ರಿಗೆ ನಿನ್ನೆನ ಹೇಳಿಟ್ಟಿದೆ, ಇವತ್ತು ತರಿಸಿ ಕೊಟ್ಟಾರ. ಮಸ್ತ್ ಅದಾವ್ರಿ. ಸಾಕ ಇಷ್ಟ ನಿನ್ನೂ ಬೇಕಾ? ಈಗ ಇಷ್ಟು ಸಾಕ್ರಿ, ಮತ್ತೆ ಬೇಕಂದ್ರೆ ಹೇಳ್ತೇನಂತ. ಎಲ್ಲಾರು ನಂಗೆ ಹೆಲ್ಪ್ ಮಾಡಕ್ ಬರ್ಬೇಕು, ನಂಗೆ ಒಬ್ಬಾಕಿ ಕೈಯಾಗ ಆಗೋಲ್ಲ. ಆತ ತಗೋ, ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೇವಿ. ನೋಡ್ರಿ ಮಾವ, ಇದಿಲ್ಲಿ ಇರ್ಲಲ್ರಿ, ಕರೆಕ್ಟ್ ಆಗೈತಲ್ಲ? ಹೂನ್ವಾ ಚಂದ ಆಗೈತಿ. ಅದು ಒಂದು ಈಟ ಆ ಕಡೆ ಸರಿಸ್ಬಿಡ ಹೂವು. ಈಗ್ರಿ ಈಗ ಸಮಾತ್ ನೋಡ್, ನಡುವು ಮಧ್ಯ ಬಂತು. ರೀ, ಇದು ಮಾಲಿ ಹೆಂಗಾಗೈತಿ? ಚಂದ ಆಗೈತಿ ಪೊಣಸಿದ್ದು. ವೈನಿ ಅದಂತರೂ ಭಾರಿ ಆಗೈತೆ ನೋಡ್ರಿ. ಅದನ್ನ ಇಲ್ಲಿ ಮುಂದೆ ಹಾಕ್ರಿ. ಇಲ್ಲಿ ಈ ಕಡೆ 7th ಹಾಕಿದ್ರಲ್ರಿ, ಅದನ್ನ ಆ ಕಡೆ ಹಿಂದೆ ಹಾಕ್ರಿ. ಹೌದ್ವಾ ಕಾವೇರಿ, ಇದು ಭಾರಿ ಮಸ್ತ್ ಆಗೈತೆ ನೋಡು. ಇದನ್ನ ಮುಂದೆ ಎಲ್ಲಾರ್ಗೂ ಕಾಣುವಂಗ ಹಾಕ. ರೆಡಿ, ನಾನೆಲ್ಲಾ ತೆಗೆದು ಮಾಡ್ಕೊಡ್ತೇನಂತ, ನೀನ್ ಈ ಕಡೆ ಪೋಣ್ಸವ್ನ್. ಆತ್ರಿ ಮಾವ. ಇದನ್ನ ಈ ಕಡೆ ಹಿಂದೆ ಹಾಕ್ಬಿಡ್ಲೇನ್ರಿ ಅಪ್ಪ? ಹೂನ್ಪ, ಅದನ್ನ ಆ ಕಡೆ ಹಿಂದಾಕ. ಇದು ಇಲ್ಲಿ ತಂದಾಳಲ್ಲ, ಇದು ಹೂವಿಂದು ಒಳ್ಳೆ ಚಂದ ಆಗೈತಿ. ಇದು ಅದ್ರಾಗ ನಡುಕ್ ಮಧ್ಯ ಮತ್ತೊಂದ್ ಯಾವ ಒಂದಿಟ್ಟು ಬೇರೆ ಹೂ ಅದಾವು, ಮತ್ತ ಎಲ್ಲಿನೂ ಅದಾವ್, ಚಂದ ಕಾಣತೈತಿ. ಅದನ್ನ ಹಾಕ್ಲಿ ಮುಂದ. ಈಗ ನೋಡ್ರಿ ಮಾವ ಹೆಂಗಾತ್ರಿ? ಒಳ್ಳೆ ಮಸ್ತ್ ಆತ್ವಾ, ಭಾರಿ ಆತ್ ನೋಡ್ ಡೆಕೋರೇಷನ್. ಏನ್ ನಿಮ್ ಮತ್ತೆ ಒಳಗ ಸೇರ್ಕೊಂಡ್ಬಿಟ್ಟಾಳಲ್ಲ. ಶಾರಿ ಶಾರಿ ಬಾಯ್ಲೆ. ಏನ್ರಿ ನಿಮ್ದು ಒಳಗ್ ರಗಡ್ ಕೆಲಸ ಬಿದ್ದೈತಿ. ನೋಡಿದ್ರೆ ನಾನು ಕರ್ಕೊಂಡ್ ಕುಂತಿರ್ಲ, ಯಾರು ಮಾಡೋರಿಲ್ಲ. ನೋಡ ಇಲ್ಲೇ ಡೆಕೋರೇಷನ್ ಹೆಂಗ್ ಮಾಡಾಳ, ಚಂದ ಆಗೈತಿಲ್ಲ ನೋಡ್. ಹೇಳಕ್ ಅಂತಂದೇಳ ಕರೆದ್ರ ಹೆಂಗ್ ಮಾತಾಡ್ತೀವ. ಮತ್ ಏನಾರ ಬೇಕಂದ್ರ ಈಗ ಹೇಳ್ರಿ, ಜನ ಬಂದ್ಮೇಲೆ ಅಂದ್ರ ಮತ್ತ ಸರಿ ಆಗಲ್ಲದು. ಚಂದ ಆಗೈತ್ ನೋಡ್ರಿ, ಭಾರಿ ಚಂದ ಮಾಡಾಳ ಎಲ್ಲ. ಎಲ್ಲ ಜೋಡ್ಸಿಟ್ಟಿ ತಗೋವಾ ಕಾವೇರಿ, ಬಾಳ ಅಂದ್ರೆ ಬಾಳ ಚಂದ ಆಗೈತ್ ನೋಡ್. ಹೋಗ್ವಾ, ನೀನು ತಯಾರಾಗ್ ಬಾ, ಎಲ್ಲಾರು ತಯಾರಾಗ್ ಬರ್ರಿ. ರೀ, ಆಗಳಿಂದ ಬೀಗ್ರು ಬರಕತ್ತಾರಂದ್ರಿ, ನೋಡಿದ್ರೆ ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲಲ್ಲ. ಹಂಗಂದಿದ್ದಕ್ಕಲ್ಲ ನೀವೆಲ್ಲ ಇಷ್ಟು ದೊಡ್ಡ ರೆಡಿ ಆಗಿದ್ದ. ಅಂದ್ರ ಸುಳ್ಳು ಹೇಳಿದ್ರನ? ಇಲ್ವಾ, ನಾನೇ ಸುಳ್ಳು ಹೇಳಿಲ್ಲ. ಅವಾಗಿನ ಫೋನ್ ಬಂದಿದ್ದಿಲ್ಲ, ಅದ್ರ ಈಗ ಫೋನ್ ಮಾಡ್ಯಾರ. ಇನ್ನೊಂದರ ತಾಸ್ನಾಗ ಅಂದ್ರೆ ಇರ್ತಾರ ನೋಡು. ಹೌದಾ, ಹಂಗಾರ ನಾವೆಲ್ಲ ತಯಾರಾಗಿ ಬಂದ್ಬಿಡು ನೋಡ್ರಿ. ಕಾವೇರಿ, ನೀನು ತಯಾರಾಗಿ ಹೋಗುವ. ಹ್ಞೂನ್ರಿ ಅತ್ತಿ, ಈಕಿ ರೂಪಾ ರೆಡಿ ಆಗಲಿಲ್ಲ ನೋಡ್ತೇನ್ರಿ. ಇಲ್ಲಾಂದ್ರೆ ಅಕ್ಕಿಗೊಂದಿಟ್ಟು ತಯಾರು ಮಾಡಿ, ಹುಡುಗರ್ನೊಂದಿಷ್ಟು ತಯಾರು ಮಾಡಿ ಬರ್ತೇನ್ರಿ. ಯಾವ ಮೊದ್ಲು ನೀ ತಯಾರಾಗುವ, ಅಕ್ಕಿ ಹಾಕಿರ್ತಾಳ ತಗೋ, ಏನಾಗೋಂಗಿಲ್ಲ. ಅಯ್ಯ, ಇವತ್ತು ಹುಡುಗರ ಮುಖ್ಯ ಅಲ್ಲೇನ್ರಿ ಅತ್ತಿ. ಆ ಹುಡುಗರ್ನಾರ ಚಂದಾಗ ತಯಾರು ಮಾಡ್ತೇನೆ ತಡ್ರಿ, ಆಮೇಲೆ ರೆಡಿಯಾಗಿ ಬಂದೇ ಬಿಡ್ತೇನೆ. ನಂದು ಎಷ್ಟೊತ್ತು ಆತ್ವಾ, ಏನ್ ಮಾಡ್ತೇನೆ ಮಾಡ, ಹೋಗ್ ಬಡ ಬಡ ಬಾ. ಮತ್ತೆ ಬೀಗ್ರು ಬಂದ್ರ ಅವ್ರ ಮುಂದ ಸರಿ ಅನ್ಸೋಂಗಿಲ್ಲ. ನೀ ತಯಾರಾಗಿ ಬಂದಿ ಅಂದ್ರ ನಿನ್ ಕೆಲ್ಸ ಮುಗಿದ್ ಬಿಡ್ತೈತಿ. ಅಂದ್ರ ಅವ್ರಿಗೆ ನಾಷ್ಟ ಚಾ ಕೊಟ್ಟೆ ಅಂದ್ರ ಹೆಸರಿಡಕ್ ಚಾಲನ ಮಾಡ್ಬಿಡೋಣ. ಹ್ಞೂನ್ರಿ ಅತ್ತಿ. ಹತ್ತಿರಿ ಇದು ಹೂವಿಂದ ಇಲ್ಲೇ ಇರ್ತೇನ್ರಿ, ಯಾರಿಗಾರ ಬೇಕಾತಂತಂದ್ರ ಕೊಡಾಕ್ ಬರ್ತೈತಿ. ಮೌಶಿ ನೋಡ್ರಿ, ನಮ್ ಕಾವೇರಿ ಹೆಂಗ್ ತಯಾರು ಮಾಡ್ಯಾಳ. ಬಾರಿ ಮಸ್ತ್ ಮಾಡ್ಯಾಳ ಬಿಡುವ. ಅಯ್ಯ, ಇಡ್ಬೇಕಾಗಿದ್ದ ಇಟ್ಟಿಲ್ಲಲ್ಲವ. ಏನ್ರಿ? ಕುಂಚ್ಗಿ ಅರ್ಬಿ ಅವು ಇಟ್ಟೇ ಇಲ್ಲ. ಮತ್ತ ತೊಟ್ಲದಾಗ ಆ ಕಡೆ ಒಂದು ಈ ಕಡೆ ಒಂದು ಎಲೆ ಅಡಿಕೆ ಬಾಳೆಹಣ್ಣು ಒಂದಿಟ್ಟು ಕಡ್ಲಿ ಕಾಳಿಂದ ಗುಗ್ರಿ ಹಾಕಿಡ್ರಿ. ಆಮೇಲೆ ನೋಡು, ಹೆಣ್ಣು ನೋಡ್ದವ್ರೆಲ್ಲ ದರ ಕರ್ಕೊಂಬಾ. ಅಂದ್ರ ಇನ್ನೂ ಹಾಲು ಕುಡಿಸ್ತಿರ್ಬೇಕು ಅವ್ರು. ಅಂದ್ರ ತುಂಬಿದ್ದ ಕೊಡಪಾನ ತುಂಬಿಸಿ ಇಡ್ಬೇಕಿಲ್ಲ. ಇಲ್ಲೇ ನಮ್ಮ ಮನಿ ಬಾಜುಕ ಅದಾವ ತಗೋರಿ, ಅಕ್ಕಿಗ ಹೇಳನಂತ ಅಕ್ಕಿ ತರ್ತಾ. ಅದವ ಒಂದಿಟ್ಟು ಗಂಗಾ ಪೂಜೆ ಮಾಡಿ ತಗೊಂಬಂದಿಟ್ರ ಅವ್ರದ್ದು ಕೆಲಸ ಮುಗಿತೈತಿ ನೋಡು. ಈಗ ಮಾಡಿಸ್ಬಿಡೋದನ್. ಹ್ಞೂ, ಈಗ ಕರ್ಕೊಂಡ್ ಬರ್ತೇನೆ ತಡ್ರಿ. ಅಮ್ಮಾರ ಎಲ್ಲ ತಯಾರೈತ್ರಿ. ಕುಂಚಿಗೆ ಅದು ಈಗ ತಂದು ಹಾಕೋದೊಂದ ಬಾಕಿ ಐತಿ. ನೀವು ಏನೋ ನೋಡಿದದು ಇಡ್ಬೇಕು ಇಡ್ರಿ. ನಾನು ಅವನ್ನ ತಂದು ಅವನ್ನೊಂದಿಷ್ಟು ಇಲ್ಲೇ ಸಿಗಾಕಿಸ್ತೇನೆ. ಹ್ಞೂನ್ವಾ ಶರವ, ನೀವು ಹೋಗಕಿನ್ ಕರ್ಕೊಂಬೋ. ಕಾವೇರಿ, ನೀನು ತಯಾರಾಗಿ ಹೋಗು. ಅವ್ ಒಂದಿಷ್ಟು ಕುಂಚ್ಕಿ ಅರ್ಬಿ ಎಲ್ಲದ ಕೊಟ್ಟು ಹೋಗು. ನಾವು ಇಷ್ಟನ್ನು ಹೊಂದಿಸ್ತೇವಂತ ನಾನು ರಮೇಶ ಸೇರ್ಕೊಂಡು. ಹ್ಞೂನ್ರಿ. ಆದ್ರೂ ನಿನ್ ಸಸಿ ಬಾರಿ ಮಸ್ತ್ ಮಾಡ್ಯಾಳ ಬಿಡಪ್ಪ ಗೌಡಪ್ಪ. ಮತ್ತ ನನ್ ಸೊಸಿ ಅಂದ್ರೆ ಏನಂತ ತಿಳ್ಕೊಂಡಿದಿ? ಇಲ್ಪ ಎಲ್ಲ ಬಾರಿ ನಿಭಾಯಿಸ್ಕೊಂಡು ಹೋಗ್ತಾಳ ನೋಡು. ಆಕಿ ಇಲ್ಲ ಅಂದ್ರೆ ನಮ್ಗ ಕೈಕಾಲ ಆಡಂಗಿಲ್ಲ. ಎಲ್ಲದಕ್ಕೂ ಆಕಿನ್ನ ನಂಬ್ಕೊಂಡ್ಬಿಟ್ಟವ್ ನೋಡ್ ನಾವು. ಅದು ಒಂದ್ ದಿವ್ಸ ಮನ್ಯಾಗಿಲ್ಲ ಅಂದ್ರೆ ನಮ್ಗ ಏನು ಕೆಲಸ ಮಾಡಕ್ ಕೈಕಾಲ ಆಡೋಂಗಿಲ್ಲ. ಹ್ಞೂನ್ಪ, ಎಲ್ಲಾ ಜವಾಬ್ದಾರಿ ತಗೊಂಡ್ ಮಾಡ್ತಾಳ ನೋಡು. ಮತ್ತೆ ನಮ್ ಶಾರವನು ಹಂಗಾದಾಳ. ಅತ್ತಿಗ್ ತಕ್ಕ ಸೊಸಿ ನೋಡು. ಶಿಲ್ಪ ಪೂಜೆ ಮಾಡ್ಕೊಂಡ ತಗೊಂಡ್ಬಂದ್ಬಿಟ್ರನ? ಹ್ಞೂನ್ರಿ, ಅಲ್ಲೇ ಹೊರಗ ಗಂಗಾ ಪೂಜೆ ಮಾಡ್ಕೊಂಡ ತಗೊಂಡ್ಬಂದ್ಬಿಟ್ಟೆ. ಅಲ್ಲೇ ಕೊಡಪಾನ ಇಟ್ಟಿದ್ನಲ್ಲ, ಹೊತ್ತಾಕೈತೆ ಅಂತೇಳಿ ತುಂಬಿಸ್ಕೊಂಡ ಬಂದ್ಬಿಟ್ಟೆ. ಎಲ್ಲಿ ಇಡ್ಬೇಕ್ರಿ ಶರಕಾರ ಇದನ್ನ? ಬಾರವಾ, ಇಲ್ಲ ತೊಟ್ಲು ಮುಂದೆ ಇಡುವಂತಿ ಬಾ. ತೊಟ್ಲು ಮುಂದೆ ಇಡೋ ಹುಡುಗಿ. ಹ್ಞೂನ್ರಿ ಅಮ್ಮಾರ, ತರವಾ ಇಲ್ಲ. ನಾನು ಆಮೇಲೆ ಬರ್ತೇನೆ ರೀ ಶರಕರ. ಒಂದಿಟ್ಟು ನಾಷ್ಟ ಅದು ಮಾಡಿ ಹೋಗ್ಬಾರವಾ? ಇಲ್ರಿ ಅಮ್ಮಾರ, ಅದ ಶರಕರ ಈಗ ಅರ್ಜೆಂಟ್ ಐತಿ, ತುಂಬ ಕೊಟ್ಬಿಡುವ ಅಂದ್ರ ಅದಕ್ಕೆ ಅಲ್ಲೇ ಎಲ್ಲಾರು ಇದ್ವಲ್ರಿ, ಗಂಗಾ ಪೂಜೆ ಮಾಡಿ ತುಂಬ್ಕೊಂಡ್ ಬಂದೇರಿ. ನಾನು ಆಮೇಲೆ ಬರ್ತೇನೆ ತಗೋರಿ. ಹುಡುಗಿ ಇನ್ನೂ ಎದ್ದಾಳ್ರಿ, ಆಕಿನ ಒಂದಿಟ್ಟು ಮಲಗಿಸಿ ಬರ್ತೇನಂತ. ಆತು, ಹಂಗಾರ ಮರಿಬೇಡ. ನಾ ಆಮೇಲೆ ಬರ್ತೀನಿ ತಗೋ ಶರಕ. ದೌಡ್ ಬಾರವಾ, ನೀ ಹೊತ್ತು ಮಾಡಬೇಡ. ಹ್ಞೂ ಶರಕ, ಹುಡುಗಿನ ಮಲಗಿಸ್ತಕಿನ್ನ ಬಂದ್ಬಿಡ್ತೇನಂತ. ಯವ್ವ ತಂಬಾಯಿಲಿ ಇಡ್ತೇನೆ. ತಗೋಪ. ಯಮ್ಮ, ಇದು ಒಂದ ಕೊಡ್ಪಾನ ಸಾಕ? ಎರಡದವಲ್ಲ ತೊಟ್ಲ? ಸಾಕ್ ಬಿಡಪ್ಪ, ನೇಮಕ ಒಂದ ಸಾಕ್ ನಡಿತೈತಿ.